ಅಜ್ಜಿಯ ಕೊರಳಲ್ಲಿದ್ದ ಚಿನ್ನದ ಸರದ ಮೇಲೆ ಮೊಮ್ಮಗನ ಕಣ್ಣು. ಚಿನ್ನದ ಆಸೆಗೆ ಮೊಮ್ಮಗನಿಂದಲೇ ಇದೆಂಥ ಹೀನ ಕೃತ್ಯ. ಅಜ್ಜಿಯ ಕತ್ತು ಹಿಸುಕಿ ಹಲ್ಲೆ ಮಾಡಿದ ಕಿರಾತಕ ಮೊಮ್ಮಗ. ಅಣ್ಣ ಅಣ್ಣ ಅಂತ ಕೂಗ್ತು. ಅಲ್ಲಿ ಬಿದ್ದೋಗಿ ರಕ್ತ ಸೋರ್ತಿತ್ತು. ಎಸ್, ಹಣ ಚಿನ್ನ ಅಂದ್ರೆ ಯಾರಿಗಾಸೆ ಇರಲ್ಲ ಹೇಳಿ. ಹಣ ಅಂದ್ರೆ ಹೆಣನು ಬಾಯಿ ಬಿಡುತ್ತೆ ಅನ್ನೋ ಹಾಗೆ ಹಣ ಚಿನ್ನ ಸಿಗುತ್ತೆ ಅಂದ್ರೆ ಜನರು ಎಂಥ ಕೆಲಸ ಮಾಡೋದಕ್ಕೂ ರೆಡಿ ಇರ್ತಾರೆ. ಈಗ ಚಿನ್ನದ ಮೇಲಿನ ಆಸೆಗೆ ಮೊಮ್ಮಗನೇ ಅಜ್ಜಿಯನ್ನ ಮಾರಣಾಂತಿಕ ಹಲ್ಲೆ ನಡೆಸಿರೋ ಭಯಾನಕ ಘಟನೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಅಜ್ಜಿಯ ಕೊರಳಲ್ಲಿದ್ದ ಚಿನ್ನದ ಸರದ ಮೇಲೆ ಕಣ್ಣು ಹಾಕಿದ ಮೊಮ್ಮಗ ಒಬ್ಬಂಟಿಯಾಗಿದ್ದ ಅಜ್ಜಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಎಸ್ಕೇಪ್ ಆಗದ ಘಟನೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಬೊಮ್ಮತನಹಳ್ಳಿಯಲ್ಲಿ ನಡೆದಿದೆ. ಹೀಗೆ ಫೋಟೋದಲ್ಲಿ ಅಮಾಯಕನಂತೆ ನಿಂತಿರುವವನ ಹೆಸರು ಪವನ್ ಅಂತ. ಅಜ್ಜಿ ಜಯಮ್ಮ ಕೊರಳಲ್ಲಿದ್ದ ಚಿನ್ನದ ಸರದ ಮೇಲೆ ಕಣ್ಣು ಹಾಕಿದ್ದು ರಾತ್ರಿ ಅಜ್ಜಿ ಮೇಲೆ ಹಲ್ಲೆ ಮಾಡಿ ಚಿನ್ನದ ಸರವನ್ನ ಕದ್ದೊಯ್ಯಲು ಯತ್ನಿಸಿದ್ದ. ಹಲ್ಲೆಗೊಳಗಾದ ಅಜ್ಜಿ ಜಯಮ್ಮ 65 ವರ್ಷ ವಯಸ್ಸಾಗಿದ್ದು ಮಕ್ಕಳಾಗಿಲ್ಲ, ಗಂಡನಾಗ್ಲೇ ಇಲ್ಲ. ಹೀಗಾಗಿ ಬೊಮ್ಮತನಹಳ್ಳಿ ಗ್ರಾಮದಲ್ಲಿ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ಲು. ಬುಧವಾರ ರಾತ್ರಿ 10 ಗಂಟೆ ಸಮಯದಲ್ಲಿ ಅಜ್ಜಿ ಮನೆಯಲ್ಲಿ ಮಲಗಿದ್ದ ವೇಳೆ ಮೊಮ್ಮಗ ಆಗಬೇಕಾಗಿದ್ದ ಪವನ್ ಅಜ್ಜಿ ಮನೆ ಬಾಗಿಲು ಬಡ್ದಿದ್ದ. ಅಜ್ಜಿ ಇಷ್ಟು ಹೊತ್ತಲ್ಲಿ ಯಾರು ಅಂತ ಬಾಗಿಲು ತೆಗೆದು ನೋಡಿದಾಗ ಮನೆಯೊಳಗೆ ಬಂದ ಪವನ್ ಅಜ್ಜಿ ಜೊತೆ ಮಾತನಾಡ್ತಾ ಇದ್ದ. ಸ್ವಲ್ಪ ಸಮಯದ ಬಳಿಕ ನಾನು ಮಲಗ್ತೇನೆ, ನೀನು ಹೋಗಿ ಮಲಗಪ್ಪ ಅಂತ ಅಜ್ಜಿ ಹೇಳಿದ್ದಾರೆ. ಈ ವೇಳೆ ಪವನ್ ಏಕಾಏಕಿ ಅಜ್ಜಿಯ ಕುತ್ತಿಗೆ ಹಿಡಿದು ಹಿಸುಕಿದ್ದ. ಅಜ್ಜಿ ಅವನಿಂದ ಬಿಡಿಸಿಕೊಂಡು ಆಚೆ ಬಂದು ಕಿರುಚಾಡಿದ್ದಾರೆ. ಅಜ್ಜಿ ಕಿರುಚಾಡ್ತಾ ಇದ್ದಂತೆ ಗಾಬರಿಯಾದ ಕಿರಾತಕ ಪವನ್ ಸಿಕ್ಕ ವಸ್ತುಗಳಲ್ಲಿ ಅಜ್ಜಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಅಕ್ಕನ ಮಗ, ಚಿಕ್ಕಪ್ಪನ ಮಗಳ ಅಕ್ಕಯ್ಯ, ಆ ಮಗ ಮೊಮ್ಮಗನಾಗಬೇಕು. ನಮ್ಮ ಮನೆ ತಕ್ಕ ಯಾವತ್ತು ಬರ್ತಿರಲಿಲ್ಲ. ಬಂದ 8 ಗಂಟೆಗೆ ನಾನು ಆಗ್ರಹ ಮಾಡ್ಕೊಂಡಿದ್ದೆ. ಅಜ್ಜಿ ಬಾಗಿಲು ತೆಗೆ ಅಂತಂದ. ತೆಗೆದೆ, ಮನೆಗೆ ಕೂತ್ಕೊಂಡೆ. ಹೋಗು, ನನಗೆ ನಿದ್ದೆ ಗೊತ್ತೈತೆ, ಮಲ್ಕೋಬೇಕಂತಂದ್ರೆ ಸುಮ್ಮನೆ ಯಾಕೆ ಬಂದಿತ್ತು, ಕತ್ತಕ್ಕೆ ಬಂದಿದ್ದೆ ಅಂದರೆ ಸುಮ್ಮನೆ ಬಂದಜ್ಜಿ ಹೋಗ್ತಾನೆ ಅವಳು ಅಂತ 10 ಗಂಟೆ ತಕ್ಕ ಕೂತ್ಕೊಂಡ. ನಾನು ಆಚೆ ಹೋಗೋಣ ಬಂದ ಮಾಡೋಕೆ ಅಂತ ಬಾಕ್ಲ ಹತ್ರ ಹೋದೆ. ಹಿಂಗೆ ಟವಲ್ ತಗೊಂಡು ಕಣ್ಣು ಕಟ್ಟಿ ಕುತ್ಕಾಯಿಸ್ಬಿಟ್ಟ. ಏನೋ ತಡೆದು ನಾನು ಬಿಡಲಿಲ್ಲ. ಇವಳೇನೋ ಎದ್ದವಳೇನೋ ಅಂತ ಈಚೆಗೆ ಬಂದ ನೋಡೋಕ್ಕೆ. ಇವರು ಎದ್ದಿರಲಿಲ್ಲ ಅಂತ ಅಂದ್ಬಿಟ್ಟು ತಿರ್ಗ ಬಂದ. ನಾನು ಬಾಕ್ಲ ತಕ್ಕ ಎದ್ದೊಳ ಕೈಲಾಗ್ದು ಹಂಗೆ ಬಿಟ್ಬಿಟ್ಟೆ. ಆ ಬಾಕ್ಲು ತೆಗೆದು ಗಾಯ ಆಗ್ಬಿಟ್ಟು ತಿರ್ಗ ಈಚೆಗೆ ಬಂದೆ. ನಾನು ಹಂಗೆ ಜಕ್ಕೊಂಡು ಬಂದೆ. ತಿರ್ಗ ಬಂದು ಅದು ತಗೊಂಡು ಹಾಕಿದ್ನು. ಏನು ಜೋರಾಗಿ ಹಾಕ್ಬಿಟ್ಟೆ, ಜೋರಾಗಿ ಎಲ್ಲ ರಕ್ತ ಸುರಿತು. ಏನಕ್ಕೆ ಈ ಥರ ಮಾಡಿದ್ದವರು? ಅವನು ಪವನು ಯಾಕೆ ಬಂದಿತ್ತು ಅಂತಂದರೆ ಸುಮ್ಮನೆ ಬಂದಿದ್ದೈತೆ, ಸುಮ್ಮನೆ ಏನೋ ಬಿಡು, ಸುಮ್ಮನೆ ಬಂದವನು ಅಂದ್ಕೊಂಡೆ. ನಾನು ಈ ಕೆಲಸ ಮಾಡ್ತಾನೆ, ನನಗೇನು ಗೊತ್ತು. ಇನ್ನು ಅಜ್ಜಿಯ ಚೀರಾಟ ಕೇಳಿದ ಅಕ್ಕಪಕ್ಕದ ಮನೆಯಲ್ಲಿದ್ದ ಅಜ್ಜಿಯ ಸಂಬಂಧಿಕರು ಓಡೋಡಿ ಬಂದಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿದ್ದ ಅಜ್ಜಿಯನ್ನ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ನಾವು ಮನೆಯಲ್ಲಿ ಮನೆಗೆ ಒಳಗೆ ಇದ್ವಿ. ಒಳಗಿದ್ರೆ ಅಣ್ಣ ಅಣ್ಣ ಅಂತ ಕೂಗ್ತು. ಅಣ್ಣ ಅಂತ ಕೂಗಿದ್ರೆ ನಾನು ಈ ಕಡೆ ಬಾಗಿಲು ಬಂದಾಗ ಅಲ್ಲಿ ಬಿದ್ದೋಗಿ ರಕ್ತ ಸೋರ್ತಿತ್ತು. ಅವನು ಓಡೋಗಿದ್ದು ನಾವು ಕಣ್ಣಲ್ಲಿ ನೋಡಿದ್ವಿ ಸರ್, ಅಷ್ಟೇ. ಅದೇ ಅವನೇ ಓಡೋಗಿದ್ದು. ಅವನ ಹೆಸರು ಪವನ್ ಅಂತ. ಅವಾಗೇನು ನಾವು ಗುರ್ತಿಡಿಲಿಲ್ಲ. ಈ ಅಮ್ಮ ಹೇಳ್ದಾಗ ನಮಗೆ ಗುರ್ತಾಯ್ತು ಇಂಥವ್ರೆ ಅಂದಿದ್ದು. ನಾವು ನೋಡಿದ್ದಿಲ್ಲ ಸರ್. ಈ ಅಮ್ಮ ನನ್ನ ಕುತ್ತಿಗೆ ಇಸ್ಕಿದ, ಇಲ್ಲಿ ಬಂದು ಕೂತ್ಕೊಂಡಿದ್ದ, ಮಾತಾಡ್ದ ಅಂತ ನನ್ನ ಹತ್ರ ಅಮ್ಮ ಹೇಳಿರೋದು. ಇನ್ನು ಕೊಳ್ಳಲ್ಲಿ ಚೈನ್ ಇತ್ತು 30 ಗ್ರಾಮಿಂದು. ಅವನು ಅಲ್ಲಲ್ಲಿ ಮಾಡ್ತಾ ಇದ್ದ ಅವಾಗ ಫಸ್ಟ್ಗೆ. ಯಾರು ಹೇಳಿದ್ದು ನಾವು ನೋಡಿಲ್ಲ ಸರ್. ಹೇಳಿದ್ದು ಅದಕ್ಕೆ ಇವಾಗ ಚೈನ್ ಕೀಳೋಕ್ಕೋಸ್ಕರನೇ ಬಂದಿರೋದು. ಅವನು ಇನ್ನೇನಕ್ಕೆ ಬರ್ತಾನೆ? ಬಂದಿರೋನು ಕುತ್ತಿಗೆ ಹಂಗೆ ಇಸ್ಕ್ದ, ಮಾತಾಡ್ಸ್ಕೊಂಡು ಹೋಗ್ಬತ್ತಾನೆ. ಮತ್ತು ಕುತ್ತಿಗೆ ಹಾಕಿ ಇಸಿದಾಗ ಯಾಕೆ ಕೊಯ್ದ? ರಕ್ತ ಎಲ್ಲ ಸೋರಿ ಅಲ್ಲೇ ಬಿದ್ದೋಗ್ಬಿಟ್ಟು ಕೊರ ಅಂತ ಇತ್ತಿಲ್ಲ. ನಾವು ನೀರು ಕುಡಿಸಿ ಈ ಕಡೆ ಬಂದು ಕಿರ್ಕೊಂಡ್ಬಿಟ್ರೆ ಇವ್ರು ಬಂದರು. ಅವನು ಮೊಮ್ಮಗ ಆಗ್ಬೇಕು ಸರ್. ಅವರು ನಮ್ಮ ಯಜಮಾನ್ರಲ್ಲ ಅವಳ ಇದಾರಲ್ಲ ಎಮ್ಮ ಇದ್ದಾಳಲ್ಲ, ಅವ್ರ ಚಿಗಪ್ಪನ ಮಗಳು
ಮಗ. ಇನ್ನು ಅಜ್ಜಿಯ ಮೇಲೆ ಮೊಮ್ಮಗ ಸಮನಾದ ಪವನ್ ಅಜ್ಜಿ ಜಯಮ್ಮ ಅವರ ಕೊರಳಲ್ಲಿದ್ದ 30 ಗ್ರಾಂ ಚಿನ್ನದ ಸರ ಇದ್ದು, ಹೀಗಾಗಿ ಚಿನ್ನದ ಸರವನ್ನ ಕದಿಬೇಕು ಅಂತ ಬಂದು ಹೀಗೆ ಮಾಡಿದ್ದಾನೆ ಅಂತ ಅಜ್ಜಿ ಜಯಮ್ಮ ಅವರ ಸಂಬಂಧಿ ವಿಜಯಮ್ಮ ಆಕ್ರೋಶ ಹೊರಹಾಕಿದ್ರು. ಸದ್ಯ ಹಲ್ಲೆಗೊಳಗಾದ ವೃದ್ಧೆ ಜಯಮ್ಮಗೆ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು, ಅಜ್ಜಿ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದ ಪವನ್ ಅನ್ನ ಸದ್ಯ ಪಾವಗಡ ಪೊಲೀಸರು ಬಂಧಿಸಿ ತನಿಖೆ ಮುಂದುವರೆಸಿದ್ದಾರೆ. ತನಿಖೆ ವೇಳೆ ಪವನ್ ಸಾಕಷ್ಟು ಸಾಲ ಮಾಡಿಕೊಂಡಿದ್ದು, ಸಾಲ ತೀರಿಸುವ ಸಲುವಾಗಿ ಅಜ್ಜಿಯ ಚಿನ್ನದ ಸರ ಕದಿಯೋದಕ್ಕೆ ಹೀಗೆ ಮಾಡ್ದ ಅಂತ ಬಾಯ್ಬಿಟ್ಟಿದ್ದಾನೆ. ಅದೇನೇ ಆಗ್ಲಿ, ನೋಡೋದಕ್ಕೆ ಚಿಕ್ಕ ವಯಸ್ಸಿನ ಯುವಕನಾಗಿದ್ದು ಕೆಲಸಕ್ಕೆ ಸೇರಿ ದುಡಿದು ಸಾಲ ತೀರಿಸುವುದನ್ನು ಬಿಟ್ಟು ಅಜ್ಜಿಯ ಸರವನ್ನ ಕದಿಯೋದಕ್ಕೆ ಹೋಗಿ ಹಲ್ಲೆ ಮಾಡಿ ಇದೀಗ ಜೈಲು ಪಾಲಾಗಿದ್ದು, ತನ್ನ ಭವಿಷ್ಯವನ್ನ ತನ್ನ ಕೈಯಾರೆ ತಾನೇ ಹಾಳು ಮಾಡಿಕೊಂಡಿದ್ದಾನೆ. ಪಾವಗಡದಿಂದ ಇಮ್ರಾನುಲ್ಲಾ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.